ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸ್ಮೈಲ್ ಇನ್ ದ ವರ್ಲ್ಡ್. ಜೀವನದಲ್ಲಿ ಸ್ವಲ್ಪವಾದರೂ ನೀವು ಖುಷಿಯಾಗಿರುವುದನ್ನು ಕಲಿಯಿರಿ, ಏಕೆಂದರೆ ಖುಷಿಯಿಂದ ನಾವು ಇದ್ದರೆ ಕೋಪ ನಮ್ಮಿಂದ ದೂರವಾಗುತ್ತದೆ. MS ಧೋನಿ ಸರ್ ಅವರ ಅಭಿಮಾನಿಗಳು ಕ್ರಿಕೆಟ್ ಆಟ ಆಡುವಲ್ಲಿ ಹಾಗೂ ಕ್ರಿಕೆಟ್ ಮೈದಾನದ ಹೊರಗೂ ಸಹ ಅಭಿಮಾನಿಗಳು ಇದ್ದಾರೆ. MS ಧೋನಿ ಸರ್ ಅವರು ಹಲವಾರು ಪ್ರಶಸ್ತಿಗಳನ್ನು ಪಡೆದರೂ ಇವರು ಯಾವತ್ತಿಗೂ ಗೆದ್ದರೂ ಸಹ ಹಿಗ್ಗುವುದಿಲ್ಲ, ಸೋತರೂ ಸಹ ಕುಗ್ಗುವುದಿಲ್ಲ. MS ಧೋನಿ ಸರ್ ಅವರು ಒಂದು ಸಣ್ಣ ಜಾಗದಲ್ಲಿ ಎಲ್ಲರೊಡನೆ ಖುಷಿಯಿಂದ ನಗುನಗುತ್ತಾ ಖುಷಿಯಿಂದ ಫೋಟೋ ತೆಗೆಸಿಕೊಳ್ಳುತ್ತಿದ್ದಾರೆ. MS ಧೋನಿಯವರು ಈ ವರ್ತನೆಯಿಂದ ಹಲವಾರು ಜನರು ತಿಳಿದುಕೊಳ್ಳಬೇಕು. ನಾನು ಎಂಬುದು ಏನಿಲ್ಲ, ಎಲ್ಲರೂ ನಮ್ಮವರೇ ಎಂದು ನಾವು ಬೇರೆಯವರನ್ನು ಬೆಳೆಸಿದಾಗ ಮಾತ್ರ ನಮ್ಮ ಯಶಸ್ಸಿಗೆ ಸಾರ್ಥಕವಾಗುತ್ತದೆ ಹಾಗೂ ನಮಗೂ ಸಾರ್ಥಕವಾಗುತ್ತದೆ ಎಂಬುದು ಮುಖ್ಯ. MS ಧೋನಿ ಸರ್ ಅವರನ್ನು ಒಬ್ಬರು ಪ್ರಶ್ನೆಯನ್ನು ಕೇಳುತ್ತಾರೆ. ಧೋನಿ ಸರ್ ಅವರೇ, ನೀವು ಗೆದ್ದಾಗ ಹಿಗ್ಗುವುದಿಲ್ಲ ಮತ್ತು ಸೋತ ಮೇಲೆ ಕುಗ್ಗುವುದಿಲ್ಲ ಏಕೆ ಎಂದು ಕೇಳಿದಾಗ ಅವರು MS ಧೋನಿ ಸರ್ ಅವರು ಹೇಳುತ್ತಾರೆ, ನನ್ನ ಮನೆಯಲ್ಲಿ 3 ನಾಯಿಗಳಿವೆ. ಕ್ರಿಕೆಟ್ ಸರಣಿಯಲ್ಲಿ ಸೋತ ಮೇಲೂ ಅಥವಾ ಗೆದ್ದ ಮೇಲೂ ನನ್ನನ್ನು ಒಂದೇ ರೀತಿ ನೋಡುತ್ತವೆ ಎಂದು ಹೇಳುತ್ತಾರೆ MS ಧೋನಿ ಸರ್ ಅವರು. ಎಲ್ಲರೂ ಇವರಿಂದ ಕಲಿಯಬೇಕಾದದ್ದು ತಾಳ್ಮೆ ಹಾಗೂ ಮೌನ. MS ಧೋನಿ ಸರ್ ಅವರು ಕ್ರಿಕೆಟ್ ಆಟ ಆಡುವಾಗ ಮೌನದಿಂದ ತಾಳ್ಮೆಯಿಂದ ಇರುತ್ತಾರೆ. MS ಧೋನಿ ಸರ್ ಅವರು ಅವರ ಕುಟುಂಬದೊಂದಿಗೆ ಸಂತೋಷದಿಂದ ಬಿಡುವಿನ ಸಮಯದಲ್ಲಿ ಕಾಲವನ್ನು ಕಳೆಯುತ್ತಾರೆ. ಅದೇ ರೀತಿ MS ಧೋನಿ ಸರ್ ಅವರು ಜೀವನದಲ್ಲಿ ಕಷ್ಟಪಟ್ಟು ಯಶಸ್ಸು ಅವರಿಗೆ ಸಿಕ್ಕಿದೆ. ಜೀವನದಲ್ಲಿ ಎಲ್ಲರೂ ಸಹ ಕಷ್ಟಪಟ್ಟರೆ ಯಶಸ್ಸು ಎಲ್ಲೆಲ್ಲರಿಗೂ ಸಿಗುತ್ತದೆ. ಜೀವನದಲ್ಲಿ ಎಂತಹದೇ ಕಷ್ಟಗಳು ಬಂದರೂ ಮೌನದಿಂದ ಹಾಗೂ ನಗುವಿನಿಂದ ಕಷ್ಟಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳಬೇಕು ನಾವು. MS ಧೋನಿ ಸರ್ ಅವರ ಬಿಡುವಿನ ಸಮಯದಲ್ಲಿ ಅವರ ತೋಟದ ಹೊಲಕ್ಕೆ ಹೋಗಿರುತ್ತಾರೆ. ಎಲ್ಲರಿಗೂ ಸಹ ಅವರು ಗೌರವ ಕೊಡುತ್ತಾರೆ. ಅಂದು ಅವರು ರೈಲ್ವೆ ಕೆಲಸದಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ಅಲ್ಲಿಯೇ ಅವರು ಕೆಲಸ ಮಾಡುತ್ತಾ ಇರುತ್ತಿದ್ದರು. ಅವರ ದೃಢ ಸಂಕಲ್ಪ ಹಾಗೂ ಅವರ ಗುರಿ ಅವರನ್ನು ಯಶಸ್ಸಿನತ್ತ ಬಡಿದೆಬ್ಬಿಸಿದವು. ಜೀವನದಲ್ಲಿ ನೀವು ಯಾರೇ ಆಗಿರಿ, ನಿಮ್ಮ ಗುರಿಯನ್ನು ನೀವು ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ತಲುಪುವುದಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟರೆ ಮಾತ್ರ ಸಾಧಕರಾಗುತ್ತೀರಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಯಶಸ್ಸು ಬೇಕು ಎಂಬುದು ಪ್ರತಿಯೊಬ್ಬರ ಆಸೆ ಆಗಿರುತ್ತದೆ. ಅದೇ ರೀತಿ ನಾವೆಲ್ಲರೂ ಪ್ರಯತ್ನ ಪಟ್ಟರೆ ಮಾತ್ರ ಯಶಸ್ಸು ಸಿಗುತ್ತದೆ. ಹಲವಾರು ಜನರು ಯಶಸ್ಸನ್ನು ಬಯಸುತ್ತಾರೆ, ಅದೇ ರೀತಿ ಯಶಸ್ಸು ಬಯಸುತ್ತಾರೆ ಮತ್ತು ಕಷ್ಟಪಡಲು ತಯಾರಿರುವುದಿಲ್ಲ, ಪ್ರಯತ್ನ ಪಡಲು ತಯಾರಿರುವುದಿಲ್ಲ. ಪ್ರಯತ್ನ ಪಟ್ಟರೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಇವರು ಸಾಕ್ಷಿ. MS ಧೋನಿ ಸರ್ ಅವರು ಯಾವಾಗಲೂ ಖುಷಿಯಿಂದ ಇರುತ್ತಾರೆ ಹಾಗೂ ಅವರು ಒಳ್ಳೆಯ ಉತ್ತಮವಾದಂತಹ ವಿಚಾರಗಳನ್ನು ಮಾಡುತ್ತಾರೆ. ಬೆಳಗ್ಗೆ ಯೋಗ ಧ್ಯಾನವನ್ನು ಮಾಡುತ್ತಾರೆ. MS ಧೋನಿ ಸರ್ ಅವರಿಗೆ ಅಪಾರವಾದ ಜನಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ದಾರೆ ಹಾಗೂ ಅದೇ ರೀತಿ ಅವರೆಲ್ಲರಿಗೂ ಸಹ ಸ್ಫೂರ್ತಿ ಇವರು ಹಾಗೂ ಅಭಿಮಾನಿಗಳನ್ನು ಕಂಡರೆ ಇವರಿಗೆ ಖುಷಿಯಾಗುತ್ತದೆ. ಅಭಿಮಾನಿಗಳನ್ನು ಗೌರವಿಸುತ್ತಾರೆ. ಜೀವನದಲ್ಲಿ ಎಂತಹದೇ ಕಷ್ಟ ನಿಮಗೆ ಬಂದರೂ ಸಹ, ಎಂತಹದೇ ದೊಡ್ಡ ಸಮಸ್ಯೆ ಬಂದರೂ ಸಹ ಅದನ್ನು ನೀವು ಧೈರ್ಯವಾಗಿ ಮುನ್ನುಗ್ಗಿ ಧೈರ್ಯವಾಗಿ ಅದನ್ನು ನಿವಾರಿಸಬಹುದು. ಅದು ಹೇಗೆ ಎಂದರೆ, ನೀವು ನಿಮ್ಮ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡರೆ ಎಲ್ಲವೂ ಸಾಧ್ಯವಿದೆ ಈ ಜಗತ್ತಿನಲ್ಲಿ. ಅದಕ್ಕೆ ಸಾಕ್ಷಾತ್ ಉದಾಹರಣೆ ಆಗಿರುವಂತಹ MS ಧೋನಿ ಸರ್ ಅವರು ಮೊಟ್ಟಮೊದಲು ಕ್ರಿಕೆಟಿನ ಒಂದು ಅತ್ಯುನ್ನತವಾದಂತಹ ಕ್ರಿಕೆಟ್ ಅವರು ಆಟವಾಡುತ್ತಿದ್ದರು. ಶಾಲೆಯಲ್ಲಿ ಹಾಗೂ ಕಾಲೇಜಿನಲ್ಲಿ ಅವರಿಗೆ ಸರ್ ಹೇಳಿದ್ದರು, ಕ್ರಿಕೆಟ್ ಆಡು, ನಿನಗೆ ತುಂಬ ಒಳ್ಳೆಯ ಉತ್ತಮವಾದಂತಹ ಭವಿಷ್ಯ ಇದೆ ಎಂದು. ಅವರು ಅದನ್ನೇ ಮುಂದುವರಿಸುತ್ತಾ ಕ್ರಿಕೆಟ್ ಆಟ ಆಡಿದರು. ಕೊನೆಗೆ ರೈಲ್ವೆ ಕೆಲಸದಲ್ಲಿ ಅವರಿಗೆ ಕೆಲಸ ಸಿಕ್ಕಿತು. ಟಿಕೆಟ್ ಕಲೆಕ್ಟರ್ ಆಗಿ ಇವರು ಟಿಕೆಟ್ ಕಲೆಕ್ಟರ್ ಸಹ ಆಗಿ ಕೆಲಸ ಮಾಡಿ ಮುಂದೆ ತಮ್ಮ ಗುರಿಯನ್ನು ಯಾವತ್ತೂ ಇವರು ತ್ಯಜಿಸಲಿಲ್ಲ. ಕಷ್ಟಪಟ್ಟು ಎಂತಹದೇ ಸಮಸ್ಯೆ ಬಂದರೂ ಅದನ್ನು ಜೀವನದಲ್ಲಿ ಎದುರಿಸಿ ಧೈರ್ಯವಾಗಿ ಮುನ್ನುಗ್ಗಿ ಇವರು ಇವತ್ತು ಜಗತ್ತಿನ ಏಕೈಕ ವ್ಯಕ್ತಿ. ಜೀವನದಲ್ಲಿ ಎಲ್ಲವೂ ಸಾಧ್ಯವಿದೆ ಮನಸ್ಸು ಮಾಡಿದರೆ ಎಂಬುದಕ್ಕೆ ಇವರು ಉದಾಹರಣೆ ಆಗಿದ್ದಾರೆ. ಜೀವನದಲ್ಲಿ ನೀವು ನಿಮ್ಮ ಗುರಿಯನ್ನು ಯಾವತ್ತಿಗೂ ತ್ಯಜಿಸಬೇಡಿ.
ಮತ್ತು ಆ ಗುರಿಯನ್ನು ನಾನು ಸಾಧಿಸುವೆ ಎಂದು ದೃಢ ಸಂಕಲ್ಪವನ್ನು ಮಾಡಿರಿ. MS ಧೋನಿ ಸರ್ ಅವರು ಕ್ರಿಕೆಟ್ನಲ್ಲಿ ಅಪಾರವಾದಂತಹ ಸಾಧನೆಯನ್ನು ಸಾಧಿಸಿದ್ದಾರೆ. ಅದೇ ರೀತಿ ನಿಜವಾದ ಜೀವನದಲ್ಲಿಯೂ ಸಹ ಇವರು ಸಾಧನೆಯನ್ನು ಸಾಧಿಸಿ ಹೊರಹೊಮ್ಮಿದ್ದಾರೆ ಜಗತ್ತಿನಲ್ಲಿ. MS ಧೋನಿ ಸರ್ ತರ ಆಗಬೇಕು ಅಂದರೆ ಅವರ ರೀತಿ ಕಷ್ಟಪಡಬೇಕು ನಾವು ಜೀವನದಲ್ಲಿ. ಈ ವಿಡಿಯೋದಿಂದ ಕಲಿಯಬೇಕಾದಂತಹ ಉತ್ತಮವಾದಂತಹ ಪಾಠಗಳು ಏನೆಂದರೆ, ನಾವು ಜೀವನದಲ್ಲಿ ಯಾರೇ ಆಗಿರಲಿ ನಮ್ಮ ಗುರಿಯ ಮೇಲೆ ನಾವು ಗಮನ ಹರಿಸಿದರೆ ನಮ್ಮ ಗುರಿಯನ್ನು ನಾವು ಸಾಧಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ಹಾಗೂ ಕಾಮೆಂಟ್ ಮಾಡಿರಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಖುಷಿಯಾಗಿರಿ, ಎಲ್ಲರೂ ಚೆನ್ನಾಗಿರಿ.